ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಕನ್ನಡ ತರಗತಿಗೆ ಸ್ವಾಗತ. ನೋಡಿ ಮಕ್ಕಳ, ನಾವು ಹಿಂದಿನ ತರಗತಿಯಲ್ಲಿ 5ನೇ ತರಗತಿಯ 6ನೇ ಪಾಠವಾದಂತಹ ನಾನು ಮತ್ತು ಹುಂಚಿ ಮರ ಎಂಬ ಪಾಠದ ಬಗ್ಗೆ ತಿಳಿಯೋಣ. ಈ ಪಾಠವನ್ನು ಬರೆದಂತಹ ಕವಿ GH12 ಮಠ. ಈ ಪಾಠದ ಆಶಯ ಏನಪ್ಪ ಅಂದರೆ, ನಮ್ಮ ಭಾರತದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರ ನಮ್ಮ ಭಾರತ. ಈ ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳಿವೆ. ಈ ಹಲವಾರು ಧರ್ಮಗಳಲ್ಲಿ ಹಲವಾರು ವಿವಿಧ ಬಗೆಯ ಧಾರ್ಮಿಕ ಆಚರಣೆಗಳನ್ನು, ಹಬ್ಬಗಳನ್ನು ಮಾಡ್ತೀವಿ. ಅದರ ಜೊತೆಗೆ ಮೂಢನಂಬಿಕೆಗಳು ಸಹ ಸಂಪ್ರದಾಯವಾಗಿ ಬಂದಿದೆ. ಇದರ ನಿಮಿತ್ತ ಅಂದರೆ, ಈ ಮೂಢನಂಬಿಕೆಗಳು ಮಾಡುವುದರಿಂದ, ಈ ಕೆಲಸಗಳಿಂದ ಬೇರೆ ಬೇರೆ ಮಾಡಬಾರದಂತಹ ಕೆಲಸಗಳನ್ನು ಅಂದರೆ ಕೊಲೆ, ಮಗುವಿನ ಹೆಸರಲ್ಲಿ, ನಿಧಿಯ ಹೆಸರಲ್ಲಿ ಕೊಲೆ ಮಾಡುವುದು, ಮಗುವಿನ ಕೊಲೆ, ಈ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದೆ. ಅದರ ಜೊತೆಗೆ ಪರಿಸರ ನಾಶವೂ ಕೂಡ ಮಾಡುತ್ತೇವೆ. ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಇದರಿಂದ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದಂಗೆ ಮನುಷ್ಯನನ್ನು, ಪರಿಸರವನ್ನು ನಾಶವನ್ನು ಮಾಡ್ತಾ ಬಂದಿದ್ದಾನೆ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತದೆ. ಅಂದರೆ ಆ ಮನುಷ್ಯನಿಗೆ ಗೊತ್ತೇ ಇರಲಿಲ್ಲ, ಆದರೂ ಕೂಡ ಅವನು ಹೇಳಿದಂತಹ ಮಾತುಗಳನ್ನು ಕೇಳಿ ಬೇರೆ ಅನಾಹುತವಾದಂತಹ ಕೃತ್ಯಗಳನ್ನು ಮಾಡ್ತಾನೆ. ಇದರಿಂದ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋದು ಕೂಡ ಇಲ್ಲ. ಈ ರೀತಿಯಾದಂತಹ ಈ ಕಥೆಯಲ್ಲಿ, ಈ ಪಾಠದಲ್ಲಿ ಯಾವ ರೀತಿಯಾಗಿ ಮೂಢನಂಬಿಕೆಯನ್ನು ನಂಬಿ ಮನುಷ್ಯ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾನೆ, ಅದರಿಂದ ಬಂದಂತಹ ಪರಿಣಾಮ ಏನು ಅಂತ ಅನ್ನೋದ್ರ ಬಗ್ಗೆ ತಿಳಿಯೋಣ. ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ತೆಗೆದು ನೋಡ್ಕೊಳ್ಳಿ. ಪಠ್ಯದ ಹೆಸರು ನಾನಿ ಮತ್ತು ಹುಂಚಿ ಮರ. ಈ ಪಾಠವನ್ನು ಬರೆದಂಥವರು GH12 ಮಠ. ಇವರ ಪೂರ್ಣ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಅವರು 1940 ಮಾರ್ಚ್ 13ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು. ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ. 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದರು. ಇಲಕಲ್ಲು ಅಂದರೆ ಊರಿನ ಹೆಸರು. ಶ್ರೀ ವಿಜಯ ಮಹಾಂತೇಶ್ವರ ಕಲೆ, ವಿಜ್ಞಾನ, ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಕವನ, ಕತೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವ್ಯಕ್ತಿಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ, ಬಾರಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಅಂದರೆ ಇವರ 2 ಕೃತಿಗಳು ಫಿಲಂ ಆಗಿ ಬಂದಿದೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗಿನ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಪಾಠವನ್ನು ಬರೆದಂತಹ ಕವಿ ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ, ಆಹಾ, ಹುಂಚಿ ಹೂ! ನೆಲದ ತುಂಬ ಹಳದಿಯ ಹುಂಚಿ ಹೂ, ರಾಶಿ ರಾಶಿ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ಅದೇನೆಂದರೆ, ಹುಂಚಿ ಹೂ ತಿನ್ನುವುದು. ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ. ಜುಮ್ಮೆಂದಾಗಲೇ ಹಲ್ಲು ಚಿಳಿತದ್ದು ಗೊತ್ತಾಗುತ್ತಿತ್ತು. ನನ್ನ ಬಾಯಲ್ಲಿ ನೀರೂರಿತು. ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂಗಳನ್ನು ಹಾರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ಎಂದು ಇಲ್ಲಿ ಒಬ್ಬ ಹುಡುಗ ಹೇಳ್ತಾ ಇದ್ದಾನೆ. ಯಾರು? ಕವಿ. ನೋಡಿ, ಅವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಯಾಕೆ ನಿಂತು ಹೋದವು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಆಹಾ, ಹುಂಚಿ ಹೂ. ಹುಂಚಿ ಅಂದರೆ ಹುಣಸೆ ಮರ. ಆ ಹುಣಸೆ ಮರದಲ್ಲಿ ಚಿಕ್ಕ ಚಿಕ್ಕ ಚಿಗುರುವ ಕಾಲದಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬಿಟ್ಟಿರ್ತಾವಲ್ಲ, ಆ ಹೂಗಳನ್ನು ಹುಂಚಿ ಹೂ ಅಂತ ಕರಿತೀವಿ. ನೆಲದ ತುಂಬ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ. ಹೂ ಬಿಟ್ಬಿಟ್ಟು ಎಲ್ಲ
ಆ ಟೈಮಲ್ಲಿ ಕೆಳಗಡೆ ಬಿದ್ದಿದೆ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ಹವ್ಯಾಸ ಅಂದರೆ ಅವನ ಹ್ಯಾಬಿಟ್ಸ್ ಇತ್ತು. ಏನು ಅದು? ಅವನಿಗೊಂದು ಅದೇನೆಂದರೆ ಹುಂಚಿ ಹೂ ತಿನ್ನುವುದು. ನೋಡಿರಿ, ಅವನಿಗೇನು ಆ ಹೂಗಳನ್ನು ಆರಿಸ್ಕೊಂಡು, ಅಂದರೆ ಅದು ಹುಳಿ ಇರುತ್ತೆ, ಆ ಹುಳಿ ಅಂಶ ಇರೋದ್ರಿಂದ ತಿನ್ನಬೋದು ಮಕ್ಕಳು. ಅದು ತಿನ್ನುವುದು ಅವರಿಗೊಂದು ಹವ್ಯಾಸ ಇರುತ್ತೆ. ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕ್ಕ ಬಕ್ಕ ತಿನ್ನುವ ಬಕ್ಕಪಕ್ಷಿ ನಾನಾಗಿದ್ದೆ. ಈ ಬಕ್ಕಪಕ್ಷಿ ಅಂದರೆ ಬೇಗ 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 ತಿನ್ನೋದು. ಜುಮ್ಮೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು. ಆ ಹುಂಚಿ ಹೂಗಳನ್ನು ಸುಮ್ಮನೆ ತೆಗೆದುಕೊಂಡ್ಬಿಟ್ಟು ತಿಂತಾ ಇದ್ರು. ಆದರೆ ಆಮೇಲೆ ಗೊತ್ತಾಗ್ತಿತ್ತು ಅದು ತುಂಬ ಹುಳಿ, ಅಲ್ಲೆಲ್ಲ ಚಿಲ್ಲನ್ನುತ್ತಲ್ಲ. ಈಗ ಪೈನಾಪಲ್ ಎಲ್ಲ ತಿಂದಾಗ ಈ ರೀತಿಯಾದಂತಹ ಅನುಭವ ಆಗುತ್ತೆ ಆ ಹೂವನ್ನು ತಿಂದಾಗ ಅಂತ ಹೇಳ್ತಾ ಇದ್ರು. ನನ್ನ ಬಾಯಲ್ಲಿ ನೀರೂರಿತು. ಇವರೀಗಾಗಲೇ ದೊಡ್ಡವರಾಗಿದ್ದಾರೆ. ಮೆಲ್ಲನೆ ಬಗ್ಗಿ 5-6 ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ನೋಡ್ರಿ, ಮೊದಲೆಲ್ಲ ಏನು ಮಾಡ್ತಾಯಿದ್ದೆವು, ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕಂಡಾಗ ಏನಾಗುತ್ತೆ, ಬಾಯಲ್ಲಿ ನೀರೂರಿ ಕಿತ್ಕೊಂಬಂದು ತಿನ್ನಬೇಕು ಅಂತ ಅನಿಸುತ್ತಲ್ಲ. ಅದೇ ರೀತಿಯಾಗಿ ಇಲ್ಲಿ ಕವಿಗೆ ಹುಂಚಿ ಹೂಗಳನ್ನು ಆರಿಸಿ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡ ದೊಡ್ಡ ಪಗಾರದವ. ನೋಡ್ರಿ, ಕವಿ ಈಗಾಗಲೇ ದೊಡ್ಡವರಾಗಿದ್ದಾರೆ. ದೊಡ್ಡ ಪಗಾರದವ, ಪ್ಯಾಂಟು ಬೂಟು. ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂ ಆರಿಸಿದರೆ ಜನ ಏನಂದಾರು ಅದನ್ನು ಅಲ್ಲೇ ಬಿಟ್ಟೆ. ನೋಡಿ, ಈಗಾಗಲೇ ಅವರು ದೊಡ್ಡ ಹುಡುಗನಾಗಿ ಪ್ಯಾಂಟು ಬೂಟು ಧರಿಸಿದಂತಹ ವ್ಯಕ್ತಿ ಆಗಿದ್ದಾರೆ. ನೋಡಿ, ಈಗ ಸ್ವಲ್ಪ ಚಿಕ್ಕದ್ರಲ್ಲಿ ಮಾಡಿರುವಂತಹ ಕೆಲಸಗಳು ದೊಡ್ಡವ್ರು ನಿಮಗೆ ತಿಳುವಳಿಕೆ ಬಂದಾಗ ಮಾಡೋಕ್ಕೋದ್ರೆ ನಗು ಬರುತ್ತೆ. ನೋಡಿದ್ರೆ ಏನು ಅಂದ್ಕೊತಾರೆ ಅನ್ನೋ ಫೀಲಿಂಗ್ ಬರುತ್ತಲ್ಲ, ಭಾವನೆ ಹುಟ್ಟುತ್ತಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಲೇಖಕರಿಗೆ ಆ ಭಾವನೆ ಬಂತು. ಏನು ಹುಂಚಿ ಹೂಗಳನ್ನು ಆರಿಸ್ಕೊಂಡು ತಿಂದರೆ ಏನು ಮಾಡ್ತಾರೆ ಜನ ಅಂತ, ಏನು ಅಂದ್ಕೊತಾರೆ ಅಂತ. ಬೂಟು ಖಟ್ ಖಟ್ ಉರುತ್ತಾ ಮುಂದೆ ಸಾಗಿಬಿಟ್ಟೆ. ಆ ಹೂಗಳನ್ನು ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಸೌಂಡ್ ಮಾಡ್ಕೊಂಡು. ಮುಂದೆ 1 ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಇಳನಾಗರಕಾಯಿಗಳು ಕಂಡವು. ಈ ಇಳನಾಗರಿಕಾಯಿಗಳು ಅಂದರೆ ಹುಣಸೆ ಹಣ್ಣು ಹೂವಾಗಿರುತ್ತಲ್ಲ, ಆಗ ಹುಣಸೆ ಹೂಗಳು ಚಿಕ್ಕ ಚಿಕ್ಕ ಹುಣಸೆ ಕಾಯಿಗಳಾಗುವುದನ್ನು ನಾವು ಎಳನಾಗರಕಾಯಿಗಳು ಅಂತ ಹೇಳ್ತೀವಿ. ಅದು ಸ್ವಲ್ಪ ಕಾಯಿಗಳಾಗ್ತಾ ಇದೆ. ಈ ಹುಣಸೆ ಹಣ್ಣನ್ನೆಲ್ಲ ನೀವು ನೋಡಿದ್ದೀರ ತಾನೆ, ಅವು ಫಸ್ಟು ಹಸಿರು ಕಾಯಿ ಆಗಿರ್ತವೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಾಯಿಗಳಾಗಿರ್ತವೆ. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ನೋಡಿ, ಮೊದಲೆಲ್ಲ ತಿನ್ನೋದಕ್ಕೆ ಅಂಗಡಿಯಲ್ಲೆಲ್ಲ ದುಡ್ಡು ಕೊಡ್ತಾ ಇರಲಿಲ್ಲ. ಹೀಗೆ ಸೀಬೆಕಾಯಿ, ಹುಣಸೆಕಾಯಿ, ಬಾರೆಹಣ್ಣು, ಈ ರೀತಿಯಾಗಿ ಎಲ್ಲ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು, ಅಂದರೆ ಅದಕ್ಕೆ ಕಲ್ಲು ಕೈಗೆ ಸಿಗೋದಿಲ್ಲಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಅದಕ್ಕೆ ಕಲ್ಲನ್ನು ತಾಗಿಸಿ ಬೀಳಿಸ್ಕೊತಾ ಇದ್ರು. ಮಾವಿನಕಾಯಿ ಇವನ್ನೆಲ್ಲ ಬೀಳಿಸ್ಕೊಂಡ್ಬಿಟ್ಟು ಆಮೇಲೆ ಅವರು ತಿಂತಾಯಿದ್ರು. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತು. ಈಗ ಹುಣಸೆಹಣ್ಣು ನೋಡಿದ್ರೆ ಯಾರಿಗೆ ತಾನೇ ಏನನ್ಸುತ್ತೆ ಹೇಳ್ರಿ, ಬಾಯಲ್ಲಿ ನೀರು ಬೀಳುತ್ತೆ. ಅದೇ ಥರ ಲೇಖಕರಿಗೂ ಕೂಡ ಹಂಡೆ ನೀರು ಅಂದರೆ, ದೊಡ್ಡ ಹಂಡೆ ಅಂದರೆ ನೀರು ಕಾಯಿಸ್ತೀವಲ್ಲ, ದೊಡ್ಡ ಹಂಡೆ, ಆ ಹಂಡೆ ಥರ ನೀರು ಚಿಲ್ಲೆಂದು ಚಿಮ್ಮಿತು. ಬಾಯಲ್ಲಿ ನೀರು ಹರಿತಾ ಇದೆ. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೇ, ಜಬರಿಸುವ ಅಂದರೆ ಬೈಯುವ, ಹೆದರಿಸುವಂತಹ ನೆವದಲ್ಲಿ ನಿಂತ್ಕೊಂಡು, ಲೇಲೆ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ಯಾಕೆ ಹೇಳ್ರಿ, ಇವ್ರು ಯಾಕೆ ಈಗ ತಿಂತಾ ಇಲ್ಲ? ಇವರಲ್ಲೇ ದೊಡ್ಡವರಾಗಿದ್ದಾರೆ, ಬೂಟು ಪ್ಯಾಂಟು ಧರಿಸುವಂತಹ ಯುವಕರಾಗಿದ್ದಾರೆ. ಅದಕ್ಕೆ ನೋಡಿದವ್ರು ಏನು ಅಂದ್ಕೊತಾರೆ ಅಂತ ಇವರು ಅಲ್ಲಿ ಹೊಡಿತಾ ಇದ್ರಲ್ಲ ಬೇರೆ ಹುಡುಗರಿಗೆ, ಅವರಿಗೆ ಸ್ವಲ್ಪ ಹೆದರಿಸುವಂತಹ ನೆಪದಲ್ಲಿ ಕಲ್ಲು ಹೊಡಿಬೇಡ್ರಿ, ಬೇರೆಯವ್ರ ತಲೆ ಹೊಡಿಬೇಕಂತಿದ್ದೀರಾ, ಹೋಗ್ರಿ ಅಂತ ಬೈತಾ ಇದ್ದಾರೆ. ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಪ್ಪಲ್ಲಾಗಿ ಓಡಿಬಿಟ್ಟರು. ಅಯ್ಯಯ್ಯೋ ಅಂದೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ
ನಾನು ಬೇಡ ಅನ್ನುತ್ತಿರಲಿಲ್ಲ. ಅಷ್ಟು ಪ್ರೀತಿ ನನಗೆ ಹುಂಚಿಯ ಕಾಯಿಯ ಮೇಲೆ. ಈ ಹುಣಸೆಕಾಯಿಯ ಮೇಲೆ ಬಲು ಪ್ರೀತಿ ಯಾರಿಗಪ್ಪ ಅಂದರೆ ಲೇಖಕರಿಗೆ. ಆ ಮಕ್ಕಳು ದಿಕ್ಕಾಪಾಲಾಗಿ ಓಡಿದ್ರಲ್ಲ, ದಿಕ್ಕಾಪಾಲಾಗಿ ಅಂದರೆ ಒಂದು ಕಡೆಯಿಂದ ಒಬ್ಬೊಬ್ಬರು ಒಂದೊಂದು ದಿಕ್ಕುಗೆ, ಈ ದಿಕ್ಕಿದವಲ್ಲ 4 ದಿಕ್ಕು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಇವರು ಎದುರಿಸ್ತಾರಲ್ಲ ಅಂತ ಹೊಡ್ಬಿಟ್ರು. ಸ್ವಲ್ಪ ದಿನಗಳ ನಂತರ ಅದೇ ಮರದ ದಾರಿಗೆ ಬಂದೆ. ನೋಡ್ರಿ, ಮೊದಲು ಬಂದಾಗ ಆ ಹುಣಸೆಕಾಯಿ ಹತ್ರ, ಹುಣಸೆ ಮರದ ಹತ್ರ ಅದು ಚಿಕ್ಕ ಹೂಗಳಾಗಿತ್ತು. ಇನ್ನೊಂದು ವಾರ ಬಿಟ್ಕೊಂಡ್ಬರ್ತಾರೆ, ಅದಲ್ಲಿ ಸ್ವಲ್ಪ ಕಾಯಿಗಳನ್ನು ಬಿಡ್ತಾ ಇತ್ತು. ಅದೇ ನೆಕ್ಸ್ಟ್ ಇನ್ನೊಂದು ವಾರಕ್ಕೆ ಬರ್ತಾರೆ. ಹಬ್ಬ ಇನ್ನೂ ಒಂದು ವಿಚಿತ್ರ ಕಂಡೆ. ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಒಂದು ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೇ ಜೋಕಾಲಿ ಜೀಕುತ್ತಿದ್ದೆ ಅಂದರೆ ಉಯ್ಯಾಲೆ ಹಾಡ್ತಾ ಇರ್ತಾರೆ ನೋಡ್ರಿ, ಅಲ್ಲಿಗೆ ಬರ್ತಾರೆ ಕವಿ. ಆಗ ಎಲ್ಲ ಮಕ್ಕಳು ಕೂಡ ಏನು ಮಾಡ್ತಾ ಇರ್ತಾರೆ, ಅದರ ರೆಂಬೆಗಳನ್ನು ಇಟ್ಕೊಂಡು, ಹುಣಸೆ ಮರದ ರೆಂಬೆಗಳನ್ನು ಇಟ್ಕೊಂಡು ಜೋಕಾಲಿಯನ್ನು ಹಾಡ್ತಾ ಇರ್ತಾರೆ. ಇದೆಲ್ಲ ಹಳ್ಳಿಯ ಕಡೆ ಈಗಲೂ ಕೂಡ ನಡೆಯುತ್ತದೆ. 2-3 ವಾರ ದಾಟಿದವು. ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ನೋಡಿ. ನಂತರ ಮತ್ತೆ 3 ವಾರ ನಂತರ ಇನ್ನೂ 1-2-3 ವಾರ ಬಿಟ್ಟು ಬರ್ತಾರೆ. ಕಾರಣ ಡೋರೆ ಹುಣಸೆ, ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಮತ್ತೊಂದು ವಾರ ಕಳೆಯಿತು. ನೋಡಿ ಮಕ್ಕಳ, ಫಸ್ಟ್ ಬಂದಾಗ ಏನಾಗಿರುತ್ತದೆ, ಹೂವಾಗಿರ್ತದೆ, ನಂತರ ಕಾಯಾಗಿರುತ್ತೆ, ಚಿಕ್ಕ ಕಾಯಿ. ಅದರ 2 ವಾರ 3 ವಾರ ಬಿಟ್ಟು ಬಂದಾಗ ಮಕ್ಕಳೆಲ್ಲ ಜೋಕಾಲಿ ಹಾಡ್ತಾ ಇರ್ತಾರೆ. ಅದಾಗಿ ಇನ್ನೂ 1-2-3 ವಾರ ಬಿಟ್ಟು ಬರ್ತಾರೆ. ಆ ಹುಣಸೆ ಮರದಲ್ಲಿ ಒಂದು ಹಬ್ಬದ ವಾತಾವರಣ. ಯಾಕಪ್ಪ ಅಂದರೆ ಮಕ್ಕಳೆಲ್ಲ ಡೋರೆ ಹುಣಸನ್ನು ಕೀಳಬೇಕು ಅಂತ. ಈ ಡೋರೆ ಹುಣಸು ಅಂದರೆ ಈ ಹುಣಸೆಕಾಯಿ ಆ ಕಡೆ ಹಣ್ಣು ಆಗಿರೋದಿಲ್ಲ, ಈ ಕಡೆ ಕಾಯಿ ಕೂಡ ಆಗಿರೋದಿಲ್ಲ. ನೀವು ಆಲ್ರೆಡಿ ಇದನ್ನೆಲ್ಲ ತಿಂದಿರ್ತೀರ. ಈ ರೀತಿಯಾಗಿ ಆ ಹುಣಸೆ ಹಣ್ಣು ಯಾವ ಹಣ್ಣಿಗೆ ಸಮ ಅಂದರೆ ಎಷ್ಟು ಅದ್ಭುತವಾಗಿರುತ್ತದೆ ಅಂದರೆ, ಮಾವಿನ ಹಣ್ಣಿನಲ್ಲಿ ಒಂದು ಜಾತಿಯ, ಈಗ ಮಲಗೋಬಾ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಮಾವಿನಕಾಯಿಗಳು ಬರ್ತಾವಲ್ಲ, ಆ ರೀತಿಯಾಗಿ ಆಪೋಸ್ ಎಂಬ ಮಾವಿನ ಹಣ್ಣಿನ ರುಚಿಗಿಂತ ಇದು ತುಂಬ ರುಚಿಯಾಗಿರುತ್ತದೆ. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರಕುಟಿಗನ ಹಕ್ಕಿ, ಗಾಗೆ, ಗುಬ್ಬಿ, ಮೈನಾ, ಟಿಟ್ಟೆಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಫಸ್ಟು ಹೋದಾಗ ಇನ್ನು ಆ ಮರದಲ್ಲಿ ಕಾಯಿ ಬಿಟ್ಟಿರುತ್ತೆ, ಹೂ ಆಗಿರುತ್ತೆ, ಕಾಯಿ ಬಿಡುತ್ತೆ, ಮಕ್ಕಳು ಜೋಕಾಲಿ ಹಾಡ್ತಾ ಇರ್ತವೆ, ಡೋರೆ ಹುಣಸೆಯನ್ನು ನೋಡ್ತಾರೆ. ನಂತರ ಬರ್ತಾರೆ, 1 ವಾರ ಬಿಟ್ಟು ಬಂದ ಮೇಲೆ ಹುಣಸೆ ಮರದ ಹತ್ತಿರ ಒಂದು ದುಂಡಾಕಾರದ ಬಂಡೆಗಲ್ಲಿತ್ತು. ಅಲ್ಲಿ ಬಂದು ಕವಿ ಕೂತ್ಕೊತಾರೆ. ಏನು ಮಾಡ್ತಾರೆ, ಸಂಜೆ ಡೈಲಿ ವಾಕ್ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿ ಏನು ಮಾಡ್ತಾ ಇರ್ತವೆ, ಮರದಲ್ಲಿ ಹಕ್ಕಿಗಳಿರ್ತಾವೆ ತಾನೇ. ಯಾವ್ಯಾವ ಹಕ್ಕಿಗಳಿರ್ತಾವೆ ಅಂದರೆ ಮರಗುಟಿಗನ ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಬ ಮುಂತಾದ ಪಕ್ಷಿಗಳು. ಪಕ್ಷಿಗಳ ವಾಸಸ್ಥಾನ ಮರನೇ ತಾನೆ, ಅಲ್ಲಿ ಕುಣಿತಾ ಇರ್ತವೆ, ಹಾಡಿ ನಲಿತಾ ಇರ್ತವೆ. ಕತ್ತಲೆಯಾಗುತ್ತಾ ಬಂತು, ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ ಹರಿದ ಹುಂಚಿಕಪ್ಪ ಕುಟುಂ ಎಂದು ತಿಂದದ್ದು ನೆನಪಾಯಿತು. ನೋಡ್ರಿ, ಹುಂಚಿಕಪ್ಪ ಅಂದರೆ ಅವರು ಡೈಲಿ ವಾಕ್ ಹೋಗ್ತಾ ಆ ಮರದ ಕೆಳಗಡೆ ತಂಗಾಳಿಯನ್ನು ಸೇಸ್ತಾ ಬರ್ತಾ ಇರ್ತಾರೆ. ಆವಾಗ ಅಲ್ಲಿ
ಹುಂಚಿಕೊಪ್ಪ. ಹುಂಚಿಕೊಪ್ಪ ಅಂದರೆ ಹುಣಸೆ ಒಣಗಿದ ನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ. ಹುಂಚಿಕಪ್ಪಗಳನ್ನು ಒಲೆಯಲ್ಲಿ ಹುರಿದು ಮೇಲಿನ ಸಿಪ್ಪೆ ಬಿಚ್ಚಿ ತಿನ್ನುವರು. ನೋಡ್ರಿ, ಹುಣಸೆ ಗಿಡದ ಬೀಜವನ್ನು, ಅದು ಹುಣಸೆ ಹಣ್ಣಾಗ್ಬಿಟ್ಟು ಆ ಹಣ್ಣಾದಮೇಲೆ ಅದ್ರ ಒಳಗಡೆ ಒಂದು ಕಪ್ಪು ಬೀಜ ಇರುತ್ತೆ, ಅದನ್ನು ನಾವು ಹುಂಚಿಕಪ್ಪ ಅಂತ ಕರಿತೀವಿ. ಆ ಹುಂಚಿಕಪ್ಪವನ್ನು ಮೊದಲೆಲ್ಲ ಯಾವ ರೀತಿಯಾಗಿ ಕಡಲೆಕಾಯನ್ನು ಹುರ್ಕೊಂಡು ತಿಂತಾರಲ್ಲ, ಅದೇ ರೀತಿಯಾಗಿ ಇದನ್ನು ಕೂಡ ಹುರ್ಕೊಂಡು ಏನು ಮಾಡ್ತಾ ಇರ್ತಾರೆ, ಅದರ ಸಿಪ್ಪೆಯನ್ನು ತೆಗೆದ್ಬಿಟ್ಟು ತಿಂತಾ ಇದ್ರಂತೆ. ಹುಂಚಿ ಹಣ್ಣಿನ ಜೊತೆಗೆ ಅದ್ರ ಜೊತೆಗೆ ಹುಣಸೆ ಹಣ್ಣಿಂದ ಏನು ಮಾಡ್ತಾರೆ ಅಂದರೆ ಮಕ್ಕಳೆಲ್ಲ ಸೇರಿಕೊಂಡು ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರು ಜುರು ಚಿಪ್ಪಿದ ನೆನಪು ಮರುಕಳಿಸಿತು. ನೋಡಿ, ಇವರೆಲ್ಲ ಬಾಲ್ಯದ ದಿನಗಳನ್ನು ಕವಿ ನೆನಪಿಸ್ಕೊತಾ ಇದ್ದಾರೆ. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾದದ್ದು. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಆ ಮರವೇ